ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರ್ತಾ ಇರೋ ವಿಚಾರ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪ್ತಾ ಇದೆ. ಇನ್ನೊಂದು ಕಡೆಗೆ ಎಸ್ಐಟಿ ಅಧಿಕಾರಿಗಳು ಲೂಪ್ ಅಲ್ಲಿ ಇದ್ದಾರೆ. ಇಮಿಗ್ರೇಷನ್ ಅಧಿಕಾರಿಗಳ ಜೊತೆಗಿರಬಹುದು, ಇಂಟರ್ಪೋಲ್ ಜೊತೆಗಿರಬಹುದು, ಸಿಬಿಐ ಜೊತೆಗಿರಬಹುದು, ಲೂಪ್ ಅಲ್ಲಿ ಇದ್ದಾರೆ. ಮ್ಯೂನಿಕ್ ಇಮಿಗ್ರೇಷನ್ ಅಧಿಕಾರಿಗಳಿಂದ ಅವರು ಅಲ್ಲಿ ಆನ್ ಬೋರ್ಡ್ ಆದ ತಕ್ಷಣ ಮಾಹಿತಿ ಲಭ್ಯ ಆಗುತ್ತೆ. ಇಮಿಗ್ರೇಷನ್ ಅಧಿಕಾರಿಗಳ ವರ್ತಮಾನಕ್ಕೋಸ್ಕರ ಮೆಸೇಜ್ಗೋಸ್ಕರ ಕಾದು ಕೂತಿದ್ದಾರೆ ಎಸ್ಐಟಿ ಅಧಿಕಾರಿಗಳ ತಂಡ. ಮಧ್ಯಾಹ್ನ 2:30 ವೇಳೆಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಏರ್ ಟಿಕೆಟ್ ನಲ್ಲಿ ಕನ್ಫರ್ಮೇಷನ್ ಆದ ರೀತಿಯಲ್ಲೇ ಚೆಕ್ ಇನ್ ಆಗಿ ಆನ್ ಬೋರ್ಡ್ ಪ್ಯಾಸೆಂಜರ್ ಲಿಸ್ಟ್ ನಲ್ಲಿ ಪ್ರಜ್ವಲ್ ಹೆಸರು ಗೋಚರಿಸುತ್ತಾ. ಈ ಕ್ಷಣಕ್ಕೆ ಕುತೂಹಲ ಅಂತೂ ಈ ವಿಚಾರದಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಬಿಕಾಸ್ ಏರ್ ಟಿಕೆಟ್ ಅಂತೂ ಅವರು ಪ್ರಜ್ವಲ್ ಅವರ ಏರ್ ಟಿಕೆಟ್ ಅನ್ನು ಆಕ್ಸೆಸ್ ಮಾಡಿದ್ವಿ ನಾವು, ಪಬ್ಲಿಕ್ ಟಿವಿಯಲ್ಲಿ ತೋರಿಸಿದ್ವಿ. ಇನ್ನೊಂದು ಕಡೆಗೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಕೂಡ ತೋರಿಸಿದ್ವಿ ನಾವು. ಸೊ ಈಗಿರೋ ಕುತೂಹಲ ಏರ್ ಟಿಕೆಟ್ ಪ್ರಕಾರನೇ ಅವರು ಚೆಕ್ ಇನ್ ಆಗ್ತಾರಾ ಅನ್ನೋದು. ಆಮೇಲೆ ನಾನು ಆಗಲೇ ಹೇಳ್ತಾ ಇದ್ದಲ್ಲ, ಬಿಸ್ನೆಸ್ ಕ್ಲಾಸ್ನಲ್ಲಿ ಅವ್ರು ಟಿಕೆಟ್ ಬುಕ್ ಮಾಡ್ಕೊಂಡಿರೋದ್ರಿಂದ ಅವರೇನು 2-3 ಗಂಟೆ ಮುಂಚೆನೇ ಬಂದು ಚೆಕ್ ಇನ್ ಆಗಬೇಕು ಅಂತಲೂ ಇಲ್ಲ. ಒಂದು ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬುಕ್ಕಿಂಗು, ಎರಡನೇದು ಅವ್ರ ಹತ್ರ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದ, ಅಂದರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದ್ರಿಂದ ಅವ್ರಿಗೆ ಕೆಲವು TDS ಪ್ರೊಸೀಜರಿಂದ ವಿನಾಯಿತಿ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ 2:30 ಅಷ್ಟೊತ್ತಿಗೆ ಏನೇನು ವಿಚಾರಗಳ ಬಗ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ SIT ಅಧಿಕಾರಿಗಳಿಗೆ? ಆನ್ ಬೋರ್ಡ್ ಪ್ಯಾಸೆಂಜರ್ ಲಿಸ್ಟ್ ನಲ್ಲಿ ಪ್ರಜ್ವಲ್ ಹೆಸರಿನ ಬಗ್ಗೆ ಕ್ಲಾರಿಟಿನಾ, ಅಥವಾ ಚೆಕ್ ಇನ್ ಆಗೋದಕ್ಕೆ ಮುಂದಾಗಿದ್ದಾರೆ ಅನ್ನೋದ್ರ ಕ್ಲಾರಿಟಿನಾ? ಮಮತಾ, ಇನ್ನೊಂದು ಅರ್ಧ ಅಥವಾ 1 ಗಂಟೆಯಲ್ಲಿ ಪ್ರಜ್ವಲ್ ರೇವಣ್ಣ ಮ್ಯೂನಿತ್ ನಗರಕ್ಕೆ ಬರ್ತಾರಾ, ಏರ್ಪೋರ್ಟ್ ಒಳಗೆ ಹೋಗ್ತಾರಾ ಅನ್ನೋದು ಇನ್ನೊಂದು ಅರ್ಧ ಅಥವಾ 3/4 ಗಂಟೆಯಲ್ಲಿ ಗೊತ್ತಾಗಲಿದೆ. ಯಾಕಂತ ಹೇಳಿದ್ರೆ ಅವರು ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಹೊಂದಿರೋದ್ರಿಂದ ಒಂದು ಅರ್ಧ ಅಥವಾ 1/4 ಗಂಟೆ ಬೇಗ ಏರ್ಪೋರ್ಟ್ಗೆ ಬರಬಹುದು. ಆ ಬಳಿಕ ಕೇವಲ ಅವ್ರಿಗೆ ವಿನಾಯಿತಿ ಇರುತ್ತೆ. ಎಲ್ಲ ಸಾಮಾನ್ಯ ಪ್ರಯಾಣಿಕರಂತೆ ಅವರಿಗೆ ಚೆಕ್ ಇನ್ನು ಈ ಥರ ತಪಾಸಣೆ ಈ ಥರದ್ದು ಯಾವುದು ಇರೋದಿಲ್ಲ. ಹೀಗಾಗಿ ಒಂದು ಅರ್ಧ ಗಂಟೆ ಒಳಗಾಗಿ ಅವರು ಏರ್ಪೋರ್ಟ್ಗೆ ಬರಬಹುದು ಅನ್ನೋ ಒಂದು ನಿರೀಕ್ಷೆ SIT ಅಧಿಕಾರಿಗಳದ್ದು. ಬಹುಶಃ ಇನ್ನೊಂದು ಅರ್ಧ 3/4 ಗಂಟೆಯಲ್ಲಿ ಅವರು ಫ್ಲೈಟ್ಗೆ ಹತ್ತುತ್ತಾರ, ಯಾವ ಫ್ಲೈಟು, ಸೀಟ್ ನಂಬರು, ಮತ್ತು ಆ ಒಂದು ಫ್ಲೈಟ್ನಲ್ಲಿ ಎಷ್ಟು ಜನ ಪ್ರಯಾಣಿಕರಿದ್ದಾರೆ, ಈ ಎಲ್ಲ ಮಾಹಿತಿ, ಆ ಚೆಕ್ ಲಿಸ್ಟು ಇಲ್ಲಿನ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಬರುತ್ತೆ. ಆ ಬಳಿಕ ಅದು SIT ಅಧಿಕಾರಿಗಳಿಗೆ ತಲುಪುತ್ತೆ. ಬಹುಶಃ 3:30 ವೇಳೆಗೆ ಪ್ರಜ್ವಲ್ ರೇವಣ್ಣ ಫ್ಲೈಟ್ನಲ್ಲಿ ಇದ್ದಾರಾ, ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಇದ್ದಾರಾ, ಬೆಂಗಳೂರಿಗೆ ಹೊರಟಂತಹ ವಿಮಾನದಲ್ಲಿ ಇದ್ದಾರಾ ಇಲ್ವಾ ಅನ್ನೋದು ಇನ್ನೊಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗಲಿದೆ. ಆ ಚೆಕ್ ಲಿಸ್ಟ್, ಅವರು ಹತ್ತಿರೋ ವಿಮಾನ, ಸೀಟ್ ಸಂಖ್ಯೆ ಎಲ್ಲವೂ ಕೂಡ ಇನ್ನೊಂದು ಅರ್ಧ ಗಂಟೆಯಲ್ಲಿ ಪೊಲೀಸರ ಕೈ ಸೇರಲಿದೆ. ಆ ಬಳಿಕ ಪೊಲೀಸರು ಅಲರ್ಟ್ ಆಗೋದಕ್ಕೆ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದ್ದಾರೆ. ಈಗಾಗಲೇ ಏರ್ಪೋರ್ಟ್ ಸೇರಿದಂತೆ CID ಸೇರಿದಂತೆ ಎಲ್ಲ ಕಡೆ ಒಂದಷ್ಟು ಬಂದೋಬಸ್ತನ್ನು ಈಗಾಗಲೇ SIT ಅಧಿಕಾರಿಗಳು ಕೂಡ ಮಾಡಿಕೊಂಡಿದ್ದಾರೆ. ಕಾರಣ ಬಹುತೇಕ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಈಗ SIT ಅಧಿಕಾರಿಗಳದ್ದು. ಇನ್ನೊಂದು ಅರ್ಧ 1 ಗಂಟೆಯಲ್ಲಿ ಪ್ರಜ್ವಲ್ ರೇವಣ್ಣ ಮ್ಯೂನಿತ್ ನಗರವನ್ನು ತೊರೆದು ಬೆಂಗಳೂರು ಕಡೆ ಹೊರಡಬಹುದು ಅನ್ನೋ ಒಂದು ನಿರೀಕ್ಷೆ ಇದೀಗ SIT ಅಧಿಕಾರಿಗಳಿಗೆ ಇದೆ. ಮಮತಾ, ರೈಟ್ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. ಸೊ ಕುತೂಹಲ ಅಂತೂ ಇದ್ದೇ ಇದೆ. ಆನ್ ಬೋರ್ಡ್ ಪ್ಯಾಸೆಂಜರ್ ಲಿಸ್ಟ್ನಲ್ಲಿ ಪ್ರಜ್ವಲ್ ಹೆಸರು ಕನ್ಫರ್ಮ್ ಆದಾಗಲೇ ಅವ್ರು ಫಿಸಿಕಲಿ ಅಪಿಯರ್ ಆಗಿದ್ದಾರೆ ಏರ್ಪೋರ್ಟ್ ಒಳಗೆ ಅನ್ನೋ ಕನ್ಫರ್ಮೇಷನ್ ಅಧಿಕಾರಿಗಳಿಗೆ ಸಿಗುತ್ತೆ.